ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನವೀನ್ ಸ್ಟೋರೀಸ್. 2018ರಲ್ಲಿ ರಿಲೀಸ್ ಆದ ದ ವಿಟ್ನೆಸ್ ಎಂಬ ಸೌತ್ ಕೊರಿಯನ್ ಸೈಕೋ ಕಿಲ್ಲರ್ ಮೂವಿಯನ್ನ ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ, ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಮೂವಿಯ ಮೊದಲ ಸೀನ್ನಲ್ಲಿ ಒಬ್ಬ ಸೀರಿಯಲ್ ಕಿಲ್ಲರ್ ಸ್ಯಾಂಗ್ ತನ್ನ ಕಾರ್ನಲ್ಲಿ ಸುಮಿನ್ ಎಂಬ ಹುಡುಗಿಯನ್ನ ಜೀವಂತವಾಗಿ ಹೂತಾಕಲು ಕಿಡ್ನ್ಯಾಪ್ ಮಾಡಿರ್ತಾನೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ನಲ್ಲಿ ಹ್ಯಾನ್ ಎಂಬ ಬಿಸ್ನೆಸ್ ಮ್ಯಾನ್ ಅನ್ನು ನೋಡ್ತೀವಿ. ಅವನಿಗೆ ಸುಜಿನ್ ಎಂಬ ಹೆಂಡತಿ ಮತ್ತು ಒಬ್ಬಳು ಮಗಳಿರ್ತಾಳೆ. ಹ್ಯಾನ್ ಹೊಸ ಮನೆಯನ್ನ ತೆಗೆದುಕೊಂಡಿದ್ದರಿಂದ ತನ್ನ ಸ್ನೇಹಿತರಿಗೆ ಪಾರ್ಟಿ ಅರೇಂಜ್ ಮಾಡಿರ್ತಾನೆ. ತನ್ನ ಹೆಂಡತಿಗೆ ಕಾಲ್ ಮಾಡಿ ಇಂದು ರಾತ್ರಿ ನಾನು ತಡವಾಗಿ ಬರ್ತೀನಿ ಎಂದು ಹೇಳ್ತಾನೆ. ಹ್ಯಾನ್ನ ಮನೆ ಒಂದು ಸುಂದರವಾದ ಜಾಗದಲ್ಲಿರುತ್ತೆ, ಆದರೆ ಈ ಮನೆಯೇ ತನ್ನ ಜೀವನದಲ್ಲಿ ಸಮಸ್ಯೆ ತರಲಿದೆ ಎಂದು ಹ್ಯಾನ್ಗೆ ತಿಳಿದಿರೋದಿಲ್ಲ. ಇತ್ತ ಸೀರಿಯಲ್ ಕಿಲ್ಲರ್ನಿಂದ ತಪ್ಪಿಸಿಕೊಂಡು ಬಂದ ಸುಮಿನ್ ಹ್ಯಾನ್ ವಾಸಿಸುವ ಸೊಸೈಟಿಯ ಬಳಿಯೇ ಕಿರುಚಿಕೊಂಡು ಓಡಿ ಬರ್ತಾಳೆ. ಅದೇ ಸಮಯದಲ್ಲಿ ಲಿಫ್ಟ್ನಲ್ಲಿ ಹ್ಯಾನ್ನ ಪಕ್ಕದ ಮನೆಯ ಯಾನ್ ಎಂಬ ಮಹಿಳೆ ಇರ್ತಾಳೆ. ಯಾನ್ಗೆ ಸುಮಿನ್ನ ಕೂಗು ಕೇಳಿಸುತ್ತೆ. ಅವಳು ಹ್ಯಾನ್ಗೆ ನಿಮಗೆ ಏನಾದರೂ ಹುಡುಗಿಯ ಕೂಗು ಕೇಳಿಸಿತಾ ಎಂದು ಕೇಳ್ತಾಳೆ. ಆದರೆ ಹ್ಯಾನ್ ಕುಡಿದ ನಶೆಯಲ್ಲಿರ್ತಾನೆ. ನಾನು ಈ ಬಿಲ್ಡಿಂಗ್ನ 6ನೇ ಮಹಡಿಯಲ್ಲಿ ವಾಸಿಸ್ತೀನಿ. ನಾವು ಇತ್ತೀಚೆಗಷ್ಟೇ ಬಂದಿದ್ದೀವಿ. ನಿಮ್ಮನ್ನ ಭೇಟಿಯಾಗಿ ಸಂತೋಷವಾಯಿತು. ಮುಂದೆ ಯಾವಾಗಲಾದರೂ ಮಾತಾಡೋಣ ಎಂದು ಹೇಳಿ ಅಲ್ಲಿಂದ ಹೊರಡ್ತಾನೆ. ಯಾನ್ 4ನೇ ಫ್ಲೋರ್ನಲ್ಲಿ ವಾಸಿಸುತ್ತಿರುತ್ತಾಳೆ. ಹ್ಯಾನ್ ಮನೆಗೆ ಬಂದಾಗ ಅವನ ಹೆಂಡತಿ ಮತ್ತು ಮಗಳು ಮಲಗಿರ್ತಾರೆ. ಆಗ ಸುಮಿನ್ನ ಕೂಗು ಅವನಿಗೂ ಕೇಳಿಸುತ್ತೆ. ಅವನು ಬಾಲ್ಕನಿಯಿಂದ ನೋಡಿದಾಗ ಸ್ಯಾಂಗ್ ಸುಮಿನ್ನನ್ನು ಸುತ್ತಿಗೆಯಿಂದ ಹೊಡೆದು ಭೀಕರವಾಗಿ ಕೊಲ್ಲುತ್ತಿರೋದನ್ನು ನೋಡ್ತಾನೆ. ಈ ದೃಶ್ಯ ನೋಡಿ ಹ್ಯಾನ್ನ ನಶೆ ಪೂರ್ತಿಯಾಗಿ ಇಳಿದು ಹೋಗುತ್ತೆ. ಅಂತಹ ಭೀಕರ ದೃಶ್ಯವನ್ನ ಅವನು ಜೀವನದಲ್ಲಿ ಮೊದಲ ಬಾರಿ ನೋಡಿರೋದ್ರಿಂದ ಅವನ ಕೈ ಕಾಲುಗಳು ನಡುಗಲು ಶುರುವಾಗುತ್ತೆ. ಅವನು ಪೊಲೀಸರಿಗೆ ಕಾಲ್ ಮಾಡಲು ಹೋಗ್ತಾನೆ. ಆಗ ನೀರು ಕುಡಿಯಲು ಬಂದ ಸುಜಿನ್ ಲೈಟ್ಸ್ ಅನ್ನು ಆನ್ ಮಾಡ್ತಾಳೆ. ಗಾಬರಿಯಾದ ಹ್ಯಾನ್ ತಕ್ಷಣ ಓಡೋಗಿ ಲೈಟ್ಸ್ ಆಫ್ ಮಾಡ್ತಾನೆ. ಹ್ಯಾನ್ ಅವಳಿಗೆ ಏನು ಕೂಡ ಹೇಳೋದಿಲ್ಲ. ಸುಜಿನ್ ಅವನ ಮುಖದಲ್ಲಿ ಭಯವನ್ನ ನೋಡಿದರೂ ಅವನು ಕುಡಿದ ನಶೆಯಲ್ಲಿದ್ದಾನೆ ಎಂದು ಭಾವಿಸಿ ಮಲಗಲು ಹೋಗ್ತಾಳೆ. ನಂತರ ಹ್ಯಾನ್ ಪುನಃ ಬಾಲ್ಕನಿಯಿಂದ ನೋಡಿದಾಗ ಕಿಲ್ಲರ್ ತನ್ನ ಬಾಲ್ಕನಿಯನ್ನೇ ನೋಡುತ್ತಿರುತ್ತಾನೆ. ಸೀರಿಯಲ್ ಕಿಲ್ಲರ್ ಹ್ಯಾನ್ಗೆ ನಾನು ನಿನ್ನನ್ನು ನೋಡಿದ್ದೀನಿ ಎಂಬ ಅರ್ಥದಲ್ಲಿ ಸನ್ನೆ ಮಾಡ್ತಾನೆ. ಇದನ್ನು ನೋಡಿದ ಹ್ಯಾನ್ ಪೂರ್ತಿಯಾಗಿ ನಡುಗಿ ಹೋಗ್ತಾನೆ. ಮನೆಯಲ್ಲಿ ಹೆಂಡತಿ ಮತ್ತು ಪುಟ್ಟ ಮಗಳಿರುವ ಕಾರಣ ಯಾವುದೇ ಅಪಾಯ ಎದುರಾಗಬಹುದು ಎಂದು ತುಂಬಾ ಹೆದರ್ತಾನೆ. ಇಷ್ಟು ದೊಡ್ಡ ಸೊಸೈಟಿಯ ಮುಂದೆಯೇ ಯಾರನ್ನಾದರೂ ಕೊಲ್ಲುವವನಿಗೆ ಹ್ಯಾನ್ ಮತ್ತು ಅವನ ಕುಟುಂಬವನ್ನ ಕೊಲ್ಲೋದು ದೊಡ್ಡ ವಿಷಯವೇ ಅಲ್ಲ ಎಂದು ಅವನಿಗೆ ಗೊತ್ತಾಗುತ್ತೆ. ಹ್ಯಾನ್ ಬೇಸ್ಬಾಲ್ ಬ್ಯಾಟ್ನೊಂದಿಗೆ ಭಯದಿಂದಲೇ ಜಗಳಕ್ಕೆ ಸಿದ್ಧನಾಗ್ತಾನೆ. ಆದರೂ ಪೊಲೀಸರಿಗೆ ಕಾಲ್ ಮಾಡಲು ಅವನಿಗೆ ಆ ಸಮಯದಲ್ಲಿ ಸಾಧ್ಯವಾಗಲ್ಲ. ಹ್ಯಾನ್ಗೆ ಇಡೀ ರಾತ್ರಿ ನಿದ್ರೆ ಬರೋದಿಲ್ಲ. ಕಣ್ಣು ಮುಚ್ಚಿದರೂ ಸೀರಿಯಲ್ ಕಿಲ್ಲರ್ನ ಮುಖವೇ ಕಾಣಿಸುತ್ತಿರುತ್ತೆ. ಆದರೆ ಅಂದು ರಾತ್ರಿ ಕಿಲ್ಲರ್ ಅವನ ಬಳಿ ಬರೋದಿಲ್ಲ. ಅರೆ ಜೀವದಲ್ಲಿದ್ದ ಸುಮಿನ್ನನ್ನು ಪುನಃ ಬಂದು ಸೀರಿಯಲ್ ಕಿಲ್ಲರ್ ಸಂಪೂರ್ಣವಾಗಿ ಕೊಂದು ಹಾಕ್ತಾನೆ. ಮರುದಿನ ಬೆಳಗ್ಗೆ ಹ್ಯಾನ್ ಭಯದಿಂದ ನಡುಗುತ್ತಿರುತ್ತಾನೆ. ಹೊರಗೆ ನಿಂತಿರುವ ಜನರು ಮತ್ತು ಕ್ರೈಮ್ ಸೀನ್ ನೋಡಿದ ಸುಜಿನ್ ಕೂಡ ಭಯಪಡ್ತಾಳೆ. ಆದರೆ ಹ್ಯಾನ್ ತನ್ನ ಕುಟುಂಬಕ್ಕೆ ಏನೂ ಹೇಳೋದಿಲ್ಲ. ಬದಲಿಗೆ ಮನೆಯ ಲಾಕ್ ಸರಿಯಾಗಿ ಹಾಕಿ ಒಳಗಡೆಯೇ ಇರು ಎಂದು ಸುಜಿನ್ಗೆ ಹೇಳ್ತಾನೆ. ಹ್ಯಾನ್ನ ಪಕ್ಕದ ಮನೆಯ ಕೋಲ ಎಂಬ ಮೆಂಟಲಿ ವೀಕ್ ಇರುವ ವ್ಯಕ್ತಿ ಹ್ಯಾನ್ಗೆ ಭಯಪಡಿಸುತ್ತಾ ಹತ್ತಿರ ಬರ್ತಾನೆ. ಅವನು ಇಡೀ ಬಿಲ್ಡಿಂಗ್ನಿಂದ ಕಸ ಸಂಗ್ರಹಿಸಿ ಅದನ್ನು ಮಾರಿ ಹಣ ಸಂಪಾದನೆ ಮಾಡುತ್ತಿರುತ್ತಾನೆ. ಅದೇ ಸಮಯದಲ್ಲಿ ಜೆ ಎಂಬ ಡಿಟೆಕ್ಟಿವ್ ಈ ಕೊಲೆಯನ್ನ ಇನ್ವೆಸ್ಟಿಗೇಟ್ ಮಾಡಲು ಬರ್ತಾನೆ. ಇಡೀ ಬಿಲ್ಡಿಂಗ್ನಲ್ಲಿ ಯಾರು ಕೂಡ ಕೊಲೆಯನ್ನ ನೋಡಿಲ್ಲ ಎಂದು ತಿಳಿದು ತುಂಬಾ ಆಶ್ಚರ್ಯ ಪಡ್ತಾನೆ. ಇಷ್ಟು ದೊಡ್ಡ ಸೊಸೈಟಿಯಲ್ಲಿ ಕೊಲೆ ನಡೆದಿದ್ದರೂ ಹುಡುಗಿಯ ಕೂಗು ಯಾರಿಗೂ ಕೇಳಿಸಲಿಲ್ಲವಾ ಎಂದು ಯೋಚನೆ ಮಾಡ್ತಾನೆ. ತುಂಬಾ ಭಯದಲ್ಲಿದ್ದ ಹ್ಯಾನ್ ಅನ್ನು ಯಾರೋ ಫೋಟೋ ತೆಗೆದುಕೊಳ್ತಾರೆ. ಅದು ಕಿಲ್ಲರ್ ಎಂದು ನಮಗೆ ಅನ್ನಿಸುತ್ತೆ, ಆದರೆ ಅದು ಯಾರೆಂದು ನಮಗೆ ತೋರಿಸಲ್ಲ. ನಂತರ ಹ್ಯಾನ್ ಆಫೀಸ್ಗೆ ಹೋಗ್ತಾನೆ. ಪ್ರತಿ ಕ್ಷಣ ಕಿಲ್ಲರ್ ತನ್ನ ಕುಟುಂಬವನ್ನ ಕೊಲ್ಲುತ್ತಾನೆ ಎಂಬ ಭಯದಿಂದ ಪದೇ ಪದೇ ಸುಜಿನ್ಗೆ ಕಾಲ್ ಮಾಡಿ ಕುಟುಂಬದ ಬಗ್ಗೆ ವಿಚಾರಿಸ್ತಾನೆ. ಡಿಟೆಕ್ಟಿವ್ ಜೆ ಬಿಲ್ಡಿಂಗ್ನ ಜನರೊಂದಿಗೆ ಮಾತಾಡ್ತಾನೆ. ಆದರೆ ಯಾವುದೇ ಐ ವಿಟ್ನೆಸ್ ಸಿಗೋದಿಲ್ಲ.
ಸೊಸೈಟಿಯಲ್ಲಿ ಅನೇಕ ಕುಟುಂಬಗಳು ವಾಸಿಸುತ್ತಿರುವುದರಿಂದ ಯಾರಾದರೂ ಕಿಲ್ಲರ್ನನ್ನು ನೋಡಿರಬೇಕು ಎಂದು ಅವನಿಗೆ ನಂಬಿಕೆ ಇರುತ್ತೆ. ಆದರೆ ಎಜುಕೇಟೆಡ್ ಆದ ಜನರು ಪೊಲೀಸರಿಗೆ ಸಹಾಯ ಮಾಡಲು ಸಿದ್ಧರಿರೋದಿಲ್ಲ. ಅದೇ ಸೊಸೈಟಿಯಲ್ಲಿರುವ ಶಾಲೆಯ ಒಂದು ಹುಡುಗಿ ಜೆ ಬಳಿ ಬಂದು ನಾನು ಬಾಲ್ಕನಿಯಿಂದ ಎಲ್ಲವನ್ನ ನೋಡಿದೆ ಎಂದು ಹೇಳ್ತಾಳೆ. ಆದರೆ ತಕ್ಷಣ ಅವಳ ತಾಯಿ ಬಂದು ಆಫೀಸರ್ಗೆ ನಾವೇನು ನೋಡಿಲ್ಲ ಎಂದು ಹೇಳಿ ಹುಡುಗಿಯನ್ನು ಕರೆದುಕೊಂಡು ಹೋಗ್ತಾಳೆ. ಇತ್ತ ಹ್ಯಾನ್ ಪೊಲೀಸರಿಗೆ ನಾನು ಕಿಲ್ಲರ್ನನ್ನು ನೋಡಿದ್ದೀನಿ ಎಂದು ಇಮೇಲ್ ಮಾಡಲು ಹೋಗ್ತಾನೆ. ಆದರೆ ತನ್ನ ಕುಟುಂಬದ ಬಗ್ಗೆ ಯೋಚನೆ ಮಾಡಿ ಸುಮ್ಮನಾಗ್ತಾನೆ. ಜೆಗೆ ಕೆಲವು ಲೀಡ್ಗಳು ಸಿಗುತ್ತೆ. ಲಿಫ್ಟ್ನಲ್ಲಿರುವ CCTV ಪ್ರಕಾರ ಕೊಲೆ ನಡೆದ ದಿನ 3 ಜನ ತಡರಾತ್ರಿಯವರೆಗೂ ಎಚ್ಚರವಾಗಿದ್ದರು ಎಂದು ಗೊತ್ತಾಗುತ್ತೆ. ಮೊದಲನೆಯವಳು 4ನೇ ಫ್ಲೋರ್ನ ಯಾನ್ ಮತ್ತು 2ನೇಯವನು ಹ್ಯಾನ್. ಯಾನ್ ಮನೆಯಲ್ಲಿ ಇರದ ಕಾರಣ ಜೆ ಹ್ಯಾನ್ನ ಮನೆಗೆ ಬರ್ತಾನೆ. ಸುಜಿನ್ಗೆ ಸ್ವಲ್ಪ ಭಯವಾಗುತ್ತೆ. ರಾತ್ರಿ 2 ಗಂಟೆಗೆ ಹ್ಯಾನ್ ಮನೆಗೆ ಬಂದರು. ಆದರೆ ಅವರು ಡ್ರಿಂಕ್ಸ್ನ ನಶೆಯಲ್ಲಿದ್ದರು. ಆದ್ದರಿಂದ ನಾನು ಹೆಚ್ಚು ಪ್ರಶ್ನೆಗಳನ್ನ ಕೇಳಲಿಲ್ಲ ಎಂದು ಅವಳು ಜೆಗೆ ಹೇಳ್ತಾಳೆ. ಬಾಲ್ಕನಿಯಿಂದ ಕ್ರೈಮ್ ಸೀನ್ ಅನ್ನು ನೋಡಿದ ಜೆ ಹ್ಯಾನ್ ಖಂಡಿತವಾಗಲೂ ಕಿಲ್ಲರ್ನನ್ನು ನೋಡಿರಬೇಕು ಮತ್ತು ಅವನ ಮುಖ ಚೆನ್ನಾಗಿ ಕಾಣಿಸಿರಬೇಕು ಎಂದು ಅರ್ಥ ಮಾಡಿಕೊಳ್ತಾನೆ. ಇತ್ತ ಸೀರಿಯಲ್ ಕಿಲ್ಲರ್ ಹ್ಯಾನ್ ಅನ್ನು ಫಾಲೋ ಮಾಡುತ್ತಿರುತ್ತಾನೆ. ಈ ಸಮಯದಲ್ಲಿ ಜೆ ಹ್ಯಾನ್ನ ಬಳಿ ಬರ್ತಾನೆ. ಹ್ಯಾನ್ನ ಭಯವನ್ನ ನೋಡಿ ಅವನಿಗೆ ಎಲ್ಲವೂ ತಿಳಿದಿದೆ ಎಂದು ಜೆ ಅರ್ಥ ಮಾಡಿಕೊಳ್ತಾನೆ. ಜೆ ಹ್ಯಾನ್ಗೆ ಕ್ರೈಮ್ ಸೀನ್ನ ಬಳಿ ತೆಗೆದ ಫೋಟೋವನ್ನ ತೋರಿಸ್ತಾನೆ. ಆಗ ನಮಗೆ ಆ ಸಮಯದಲ್ಲಿ ಫೋಟೋ ತೆಗೆದವನು ಸೀರಿಯಲ್ ಕಿಲ್ಲರ್ ಅಲ್ಲ, ಬದಲಿಗೆ ಜೆ ಎಂದು ತಿಳಿಯುತ್ತೆ. ಕ್ರೈಮ್ ಸೀನ್ನ ಬಳಿ ಭಯದಲ್ಲಿರುವ ಕೆಲವು ಜನರ ಫೋಟೋಗಳು ಸಿಕ್ಕಿವೆ. ಅದರಲ್ಲಿ ನೀವು ಕೂಡ ಒಬ್ಬರು. ಕೊಲೆ ನಡೆದ ರಾತ್ರಿ ಯಾರನ್ನಾದರೂ ನೋಡಿದ್ದರೆ ನನಗೆ ಹೇಳಬಹುದು ಎಂದು ಜೆ ಹೇಳ್ತಾನೆ. ಆದರೆ ಹ್ಯಾನ್ ಏನು ಕೂಡ ಹೇಳೋದಿಲ್ಲ. ಅಷ್ಟರಲ್ಲಿ ಜೆಗೆ ಒಂದು ಕಾಲ್ ಬರುತ್ತೆ. ನಾವು ಸಸ್ಪೆಕ್ಟ್ ಅನ್ನು ಪತ್ತೆ ಹಚ್ಚಿದ್ದೀವಿ ಎಂದು ಹೇಳ್ತಾರೆ. ಆ ವ್ಯಕ್ತಿಯ ಹೆಸರು ಪಾಕ್. ಅವನು ಸತ್ತು ಹೋದ ಸುಮಿನ್ನ ಬಾಯ್ ಫ್ರೆಂಡ್ ಆಗಿರ್ತಾನೆ. ಸುಮಿನ್ ಕಾಣೆಯಾಗುವ 2 ಗಂಟೆಯ ಮೊದಲು ಅವನು ಅವಳನ್ನ ಫಾಲೋ ಮಾಡುತ್ತಿರುತ್ತಾನೆ. ಎಲ್ಲ ಸಾಕ್ಷಿಗಳು ಪಾಕ್ನ ವಿರುದ್ಧವೇ ಇರುತ್ತೆ. ಪೊಲೀಸರು ಅವನನ್ನ ಹಿಡಿಯಲು ಪ್ರಯತ್ನಿಸುವ ಮೊದಲೇ ಸ್ಯಾಂಗ್ ಅಂದರೆ ಸೈಕೋ ಕಿಲ್ಲರ್ ಅವನನ್ನ ಕೊಂದು ಹಾಕ್ತಾನೆ. ಸ್ಯಾಂಗ್ ಅವನನ್ನು ಡ್ರಗ್ಸ್ನ ಓವರ್ ಡೋಸ್ನಿಂದ ಸತ್ತಂತೆ ಮಾಡಿರ್ತಾನೆ. ಸುಮಿನ್ನನ್ನು ಕೊಲ್ಲಲು ಬಳಸಿದ ಆಯುಧ ಕೂಡ ಪಾಕ್ನ ಮನೆಯಲ್ಲಿಯೇ ಸಿಗುತ್ತೆ. ಇದರಿಂದ ಕೇಸ್ ಮುಗಿದಂತೆ ಕಾಣುತ್ತೆ. ಆದರೆ ಸೀರಿಯಲ್ ಕಿಲ್ಲರ್ ಬೇರೆ ಯಾರು ಇದ್ದಾರೆ ಎಂದು ಜೆಗೆ ಗೊತ್ತಿರುತ್ತೆ. ಪಾಕ್ನ ಸಾವಿನ ಸುದ್ದಿ ಬೆಂಕಿಯಂತೆ ಹರಡುತ್ತೆ. ಕಿಲ್ಲರ್ ಸತ್ತು ಹೋಗಿದ್ದಾನೆ ಎಂದು ಹ್ಯಾನ್ ಸಂತೋಷ ಪಡ್ತಾನೆ. ಆದರೆ ಪಾಕ್ನ ಫೋಟೋ ನೋಡಿದಾಗ ಅವನ ಭಯ ಪುನಃ ಶುರುವಾಗುತ್ತೆ. ಏಕೆಂದರೆ ಆ ರಾತ್ರಿ ಅವನು ನೋಡಿದವನು ಪಾಕ್ ಆಗಿರೋದಿಲ್ಲ. ಹ್ಯಾನ್ನ ಭಯ ಇನ್ನಷ್ಟು ಹೆಚ್ಚಿಸಲು ಯಾನ್ ಅವನ ಮನೆಗೆ ಬಂದು ಪಾಕ್ ಕಿಲ್ಲರ್ ಅಲ್ಲ, ಆ ರಾತ್ರಿ ನಾನು ಕೂಡ ಬಾಲ್ಕನಿಯಿಂದ ಕಿಲ್ಲರ್ನನ್ನು ನೋಡಿದೆ, ನೀನು ಕೂಡ ಖಂಡಿತವಾಗಿ ನೋಡಿರುತ್ತೀಯ, ನೀನು ನನ್ನ ಜೊತೆ ಬಂದು ಪೊಲೀಸರಿಗೆ ರಿಪೋರ್ಟ್ ಮಾಡಬೇಕು, ಪಾಕ್ ಸೀರಿಯಲ್ ಕಿಲ್ಲರ್ ಅಲ್ಲ ಎಂದು ಹೇಳ್ತಾಳೆ. ಯಾನ್ ಹ್ಯಾನ್ಗೆ ಬಹಳ ಬುದ್ಧಿವಾದ ಹೇಳುತ್ತಾ ಪುನಃ ಯಾನ್ ನಾನು ಕಿಲ್ಲರ್ನನ್ನು ನಮ್ಮ ಸೊಸೈಟಿಯಲ್ಲಿ ಅನೇಕ ಬಾರಿ ಸುತ್ತಾಡುತ್ತಿರೋದನ್ನ ನೋಡಿದ್ದೀನಿ, ನಮ್ಮ ಜೀವಕ್ಕೆ ಅಪಾಯ ಇದೆ, ನಾವು ಪೊಲೀಸರಿಗೆ ವರದಿ ಮಾಡಲೇಬೇಕೆಂದು ಪದೇ ಪದೇ ಹೇಳ್ತಾಳೆ. ಆದರೆ ಹ್ಯಾನ್ ಒಪ್ಪೋದಿಲ್ಲ. ಆಗ ಬೇಜಾರಿನಿಂದ ಯಾನ್ ತನ್ನ ಫ್ಲ್ಯಾಟ್ಗೆ ಹೋಗುವಾಗ ಸೀರಿಯಲ್ ಕಿಲ್ಲರ್ ಬಂದು ಅವಳನ್ನ ಹಿಡಿದು ಕೊಲ್ತಾನೆ. ಯಾನ್ ತನ್ನ ಫೋನನ್ನು ಹ್ಯಾನ್ನ ಮನೆಯಲ್ಲಿಯೇ ಮರೆತಿರ್ತಾಳೆ. ಅದನ್ನು ಕೊಡಲು ಹ್ಯಾನ್ ಯಾನ್ನ ಮನೆಗೆ ಹೋದಾಗ ಯಾನ್ನ ಶವ ಮತ್ತು ಅದೇ ಮನೆಯಲ್ಲಿರುವ ಸೀರಿಯಲ್ ಕಿಲ್ಲರ್ನನ್ನು ಅವನು ನೋಡ್ತಾನೆ. ಆ ಸಮಯದಲ್ಲಿ ಫೋನ್ ರಿಂಗ್ ಆದ ಕಾರಣ ಹ್ಯಾನ್ ಸಿಕ್ಕಿ ಹಾಕಿಕೊಳ್ತಾನೆ. ಸೀರಿಯಲ್ ಕಿಲ್ಲರ್ ಅವನನ್ನು ಹಿಡಿಯುವ ಮೊದಲೇ ಹ್ಯಾನ್ ಸೊಸೈಟಿಯ ಗೇಟ್ ಬಳಿ ಬರ್ತಾನೆ. ಅವನು ತಿರುಗಿ ನೋಡಿದಾಗ ಕಿಲ್ಲರ್ನ ಬಳಿ ಅವನ ಕುಟುಂಬ ನಿಂತಿರೋದನ್ನು ನೋಡಿ ಜೀವ ಹೋಗುವಷ್ಟು ಭಯಪಡ್ತಾನೆ. ಅಷ್ಟರಲ್ಲಿ ಆಫೀಸ್ ಜೆ ಬಂದು ಹ್ಯಾನ್ಗೆ ಪಾಕ್ನ ಫೋಟೋ ತೋರಿಸಿ ಆ ರಾತ್ರಿ ನೋಡಿದ್ದು ಇವನನ್ನೇನ ಎಂದು ಕೇಳ್ತಾನೆ. ಕಿಲ್ಲರ್ ಕೂಡ ಹ್ಯಾನ್ನ ಉತ್ತರಕ್ಕಾಗಿ ಕಾಯುತ್ತಿರುತ್ತಾನೆ. ಹ್ಯಾನ್ಗೆ ತನ್ನ ಕುಟುಂಬದ ಮೇಲೆ ಅಪಾಯವಿದೆ ಎಂದು ತಿಳಿದು ನಾನು ಯಾರನ್ನು ಕೂಡ ನೋಡಿಲ್ಲ, ನನಗೆ ಯಾರು ಕೂಡ ಗೊತ್ತಿಲ್ಲ ಎಂದು ಜೆಗೆ ಹೇಳ್ತಾನೆ. ಆಗ ಸೀರಿಯಲ್ ಕಿಲ್ಲರ್ಗೆ ಹ್ಯಾನ್ ತನಗೆ ಅಪಾಯಕಾರಿ ಅಲ್ಲ ಎಂದು ನಂಬಿಕೆ ಬಂದು ಅಲ್ಲಿಂದ ಹೊರಡುತ್ತಾನೆ. ಯಾನ್ನ ಗಂಡ ಜೋಯ್ ಯಾನ್ ಕಾಣೆಯಾಗಿದ್ದಾಳೆ ಎಂದು ಇಡೀ ಬಿಲ್ಡಿಂಗ್ ನಲ್ಲಿ ಪೋಸ್ಟರ್ ಹಾಕುತ್ತಿರುತ್ತಾನೆ. ಹ್ಯಾನ್ಗೆ ಅವಳು ಕಿಲ್ಲರ್ನಿಂದ ಸತ್ತು ಹೋಗಿದ್ದಾಳೆ ಎಂದು ಗೊತ್ತಿರುತ್ತೆ. ಜೆಗೆ ಒಂದು CCTV ಫುಟೇಜ್ ಸಿಗುತ್ತೆ.
ಅದರಲ್ಲಿ ಕೊಲೆ ನಡೆದ ದಿನದಲ್ಲಿ ಒಂದು ಕದ್ದ ಕಾರು ಆ ಜಾಗದಲ್ಲಿ ಓಡಾಡುತ್ತಿರೋದು ಕಾಣುತ್ತೆ. ಕಿಲ್ಲರ್ ಅದೇ ಕಾರ್ನಿಂದ ಸುಮಿನ್ನನ್ನು ಕಿಡ್ನಾಪ್ ಮಾಡಿದ್ದಾನೆ ಎಂದು ಜೇಗೆ ಅನುಮಾನ ಬರುತ್ತೆ. ಜೇ ಮತ್ತು ಅವನ ಅಸಿಸ್ಟೆಂಟ್ ಆ ಕಾರನ್ನ ಹುಡುಕಲು ಹೊರಡ್ತಾರೆ. ಸುಟ್ಟ ಸ್ಥಿತಿಯಲ್ಲಿ ಆ ಕಾರು ಒಂದು ಜಾಗದಲ್ಲಿ ಪತ್ತೆಯಾಗುತ್ತೆ. ಆದರೆ ಅದರ GPS ಉತ್ತಮ ಸ್ಥಿತಿಯಲ್ಲಿರುತ್ತೆ. GPS ಸಹಾಯದಿಂದ ಕಾರು ಓಡಾಡಿದ್ದ ಎಲ್ಲ ಸ್ಥಳಗಳನ್ನ ಪರಿಶೀಲಿಸ್ತಾರೆ. ಆ ಕಾರ್ ಹೆಚ್ಚು ಹೊತ್ತು ಒಂದು ಮನೆಯ ಬಳಿ ನಿಲ್ಲುತ್ತಿದ್ದು ಅವರಿಗೆ ಗೊತ್ತಾಗುತ್ತೆ. ಆ ಕಿಲ್ಲರ್ ಅಲ್ಲಿಯೇ ವಾಸಿಸುತ್ತಿರಬಹುದು ಎಂದು ಜೇಗೆ ನಂಬಿಕೆ ಬರುತ್ತೆ. ಅವರಿಬ್ಬರು ಕಾರ್ನಲ್ಲಿಯೇ ಕಿಲ್ಲರ್ಗಾಗಿ ವೇಟ್ ಮಾಡುತ್ತಿರುತ್ತಾರೆ. ಸ್ವಲ್ಪ ಸಮಯದಲ್ಲೇ ಸೀರಿಯಲ್ ಕಿಲ್ಲರ್ ಅಲ್ಲಿಗೆ ಬರ್ತಾನೆ. ನಂತರ ಅವರು ಅವನ ಪ್ರತಿಯೊಂದು ಮೂಮೆಂಟ್ನ ಮೇಲೆ ಗಮನ ಇಡಲು ಶುರು ಮಾಡ್ತಾರೆ. ಜೇ ಹ್ಯಾನ್ಗೆ ಕಿಲ್ಲರ್ನ ಫೋಟೋ ತೋರಿಸಿ, ನಾವು ಕಿಲ್ಲರ್ನನ್ನು ಪತ್ತೆ ಹಚ್ಚಿದ್ದೀವಿ, ನೀನು ಐ ವಿಟ್ನೆಸ್ ಆಗಿ ಸಾಕ್ಷಿ ನೀಡಬೇಕು ಎಂದು ಹೇಳ್ತಾನೆ. ಆದರೆ ಹ್ಯಾನ್ ಒಪ್ಪೋದಿಲ್ಲ. ತಕ್ಷಣ ಜೇ, ನಿನ್ನನ್ನು ಬಿಟ್ಟು ಇನ್ನೊಬ್ಬ ವ್ಯಕ್ತಿ ಅವನನ್ನ ನೋಡಿದ್ದಾನೆ, ಅವನು ನಿನ್ನ ಸೊಸೈಟಿಯ ಕೋಲಾ ಎಂದು ಹೇಳ್ತಾನೆ. ಆಗ ಹ್ಯಾನ್ ಕೋಲಾ ಬಳಿ ಓಡೋಗಿ ಪೊಲೀಸರಿಗೆ ನೀನು ಕಿಲ್ಲರ್ನನ್ನು ನೋಡಿದ್ದೀಯ ಎಂದು ಹೇಳಬೇಡ, ಹೇಳಿದರೆ ಅವನು ನಿನ್ನನ್ನು ಕೂಡ ಸಾಯಿಸ್ತಾನೆ ಎಂದು ಹೇಳ್ತಾನೆ. ಕೋಲಾ ಸ್ವಲ್ಪ ಬುದ್ಧಿಮಾಂದ್ಯನಾಗಿರುವ ಕಾರಣ ಹ್ಯಾನ್ ಅವನನ್ನ ರಕ್ಷಿಸಲು ಬಯಸ್ತಾನೆ. ತಕ್ಷಣ ಜೇ ಹ್ಯಾನ್ನನ್ನ ಹಿಡಿದು, ನೀನು ಇವನ ಜೊತೆ ಮಾತಾಡುತ್ತಿದ್ದೀಯ ಎಂದರೆ ನೀನು ಖಂಡಿತವಾಗಲೂ ಕಿಲ್ಲರ್ನನ್ನು ನೋಡಿದ್ದೀಯ, ದಯವಿಟ್ಟು ನನಗೆ ಸಹಾಯ ಮಾಡು ಎಂದು ಕೇಳ್ತಾನೆ. ಆದರೆ ಕಿಲ್ಲರ್ ತನ್ನ ಕುಟುಂಬವನ್ನ ಕೊಲ್ಲುತ್ತಾನೆ ಎಂಬ ಭಯದಿಂದ ಹ್ಯಾನ್ ಒಪ್ಪೋದಿಲ್ಲ. ಈ ಮಧ್ಯೆ ಕಿಲ್ಲರ್ ಕೋಲಾ ಮೇಲೆ ದಾಳಿ ಮಾಡ್ತಾನೆ. ಆದರೆ ಸಮಯಕ್ಕೆ ಸರಿಯಾಗಿ ಜೇ ಮತ್ತು ಹ್ಯಾನ್ ಕೋಲಾನನ್ನ ರಕ್ಷಿಸ್ತಾರೆ. ಕೋಲಾ ಸ್ಥಿತಿ ಕಂಡು ಹ್ಯಾನ್ಗೆ ತುಂಬಾ ಭಯವಾಗುತ್ತೆ ಮತ್ತು ಅವನು ಕಿಲ್ಲರ್ಗೆ ಶಿಕ್ಷೆ ನೀಡಲು ಸಿದ್ಧನಾಗ್ತಾನೆ. ಆಗ ಹ್ಯಾನ್ ಜೇಗೆ ಯಾನನ್ನು ಕಿಲ್ಲರೇ ಕೊಂದ ಎಂದು ಹೇಳ್ತಾನೆ. ಇದರ ನಂತರ ಹ್ಯಾನ್ ಸುಜಿನ್ಗೆ ಎಲ್ಲ ಸತ್ಯವನ್ನ ಹೇಳ್ತಾನೆ. ಸುಜಿನ್ ಕೂಡ ಹ್ಯಾನ್ಗೆ ಬೆಂಬಲ ನೀಡ್ತಾಳೆ. ಪೊಲೀಸರಿಗೆ ಕಿಲ್ಲರ್ನ ಬಗ್ಗೆ ಹೇಳಿ ಬೇಗ ಮನೆಗೆ ಬಾ, ನಾವು ನಿನಗಾಗಿ ಕಾಯುತ್ತಿರುತ್ತೀವಿ ಎಂದು ಹೇಳ್ತಾಳೆ. ನಂತರ ಹ್ಯಾನ್ ಪೊಲೀಸರಿಗೆ ಎಲ್ಲವನ್ನ ಹೇಳ್ತಾನೆ. ಸಾಕ್ಷಿಗಳು ಸಿಕ್ಕ ಕೂಡಲೇ ಅವರು ಸೀರಿಯಲ್ ಕಿಲ್ಲರ್ ಸ್ಯಾಂಗ್ನನ್ನು ಅರೆಸ್ಟ್ ಮಾಡಲು ಅವನ ಮನೆಗೆ ಹೋಗ್ತಾರೆ. ಆದರೆ ಸ್ಯಾಂಗ್ ಮನೆಯಲ್ಲಿ ಬ್ಲಾಸ್ಟ್ ಮಾಡುವ ಮೂಲಕ ತಪ್ಪಿಸಿಕೊಳ್ತಾನೆ. ಈ ವಿಷಯ ಗೊತ್ತಾದಾಗ ಹ್ಯಾನ್ ಕಿಲ್ಲರ್ ನನ್ನ ಕುಟುಂಬವನ್ನ ಕೊಲ್ಲಲು ಹೋಗಿರಬೇಕು ಎಂದು ಜೇ ಮೇಲೆ ತುಂಬಾ ಕೋಪ ಮಾಡಿಕೊಳ್ತಾನೆ. ತನ್ನ ಕುಟುಂಬವನ್ನ ರಕ್ಷಿಸಲು ಹ್ಯಾನ್ ತನ್ನ ಮನೆಗೆ ಓಡ್ತಾನೆ. ದಾರಿಯಲ್ಲಿ ಕಿಲ್ಲರ್ ಕಾರ್ನಿಂದ ತನ್ನನ್ನು ಫಾಲೋ ಮಾಡುತ್ತಿರೋದು ಅವನಿಗೆ ಗೊತ್ತಾಗುತ್ತೆ. ಕೆಲವೇ ನಿಮಿಷಗಳಲ್ಲಿ ಕಿಲ್ಲರ್ ಹ್ಯಾನ್ ಅನ್ನು ಹಿಡಿಯುತ್ತಾನೆ. ಆದರೆ ಕಿಲ್ಲರ್ನ ವೇಷದಲ್ಲಿದ್ದು ಯಾನ್ನ ಗಂಡ ಮಿಸ್ಟರ್ ಜಾಯ್ ಆಗಿರ್ತಾನೆ. ಕಿಲ್ಲರ್ ಜಾಯ್ನೊಂದಿಗೆ ಒಂದು ಡೀಲ್ ಮಾಡಿಕೊಂಡಿರ್ತಾನೆ. ನೀನು ಹ್ಯಾನ್ನನ್ನು ಕೊಂದರೆ ನಾನು ನಿನ್ನ ಹೆಂಡತಿಯನ್ನು ಬಿಡುಗಡೆ ಮಾಡುತ್ತೀನಿ ಎಂದು. ಆಗ ಹ್ಯಾನ್ ನಿನ್ನ ಹೆಂಡತಿಯನ್ನು ಕಿಲ್ಲರ್ ಈಗಾಗಲೇ ಕೊಂದು ಹಾಕಿದ್ದಾನೆ ಎಂಬ ಸತ್ಯವನ್ನ ಹೇಳ್ತಾನೆ. ನಂತರ ಹ್ಯಾನ್ ಕೂಡಲೇ ತನ್ನ ಮನೆಯ ಕಡೆ ಓಡ್ತಾನೆ. ಹ್ಯಾನ್ನ ಮನೆಯ ಹೊರಗೆ ಅವರನ್ನು ಕಾಯುತ್ತಿದ್ದ ಒಬ್ಬ ಪೊಲೀಸ್ ಆಫೀಸರ್ಗೆ ಜಾಯ್ನ ಹೆಂಡತಿಯ ತಲೆ ಸಿಗುತ್ತೆ. ಇಬ್ಬರು ಶಾಕ್ನಲ್ಲಿರುವಾಗ ಕಿಲ್ಲರ್ ಆ ಆಫೀಸರ್ ಅನ್ನು ಕೊಂದು ಹಾಕ್ತಾನೆ. ಇದರ ನಂತರ ಕಿಲ್ಲರ್ ಹ್ಯಾನ್ನ ಕುಟುಂಬವನ್ನ ಕೊಲ್ಲಲು ಪ್ರಯತ್ನಿಸ್ತಾನೆ. ಸುಜಿನ್ ಕಿಲ್ಲರ್ನಿಂದ ತಪ್ಪಿಸಿಕೊಳ್ಳುತ್ತಾ ಆ ಬಿಲ್ಡಿಂಗ್ನಿಂದ ಹೊರಬರ್ತಾಳೆ. ಎಲ್ಲ ಜನರು ಕಿಲ್ಲರ್ನನ್ನು ನೋಡ್ತಾರೆ. ಈ ರೀತಿ ನೋಡಿದ ಕಾರಣ ಕಿಲ್ಲರ್ ಹ್ಯಾನ್ನ ಕುಟುಂಬವನ್ನ ಕೊಲ್ಲದೆ ಅಲ್ಲಿಂದ ಹೊರಡ್ತಾನೆ. ಆಗ ಅಲ್ಲಿಗೆ ಹ್ಯಾನ್ ಬರ್ತಾನೆ. ಕಿಲ್ಲರ್ನನ್ನು ಕೊಲ್ಲದೆ ತನ್ನ ಕುಟುಂಬಕ್ಕೆ ಶಾಂತಿ ಸಿಗೋದಿಲ್ಲ. ಅವನು ಒಂದು ದಿನ ಖಂಡಿತವಾಗ್ಲೂ ನನ್ನ ಕುಟುಂಬವನ್ನು ಕೊಲ್ಲುತ್ತಾನೆ ಎಂದು ಹ್ಯಾನ್ಗೆ ಗೊತ್ತಿರುತ್ತೆ. ಹ್ಯಾನ್ ಕಿಲ್ಲರ್ನನ್ನು ಕೊಲ್ಲಲು ಅವನ ಹಿಂದೆಯೇ ಅವನನ್ನು ಹುಡುಕಿಕೊಂಡು ಹೋಗ್ತಾನೆ. ಒಂದು ಜಾಗದಲ್ಲಿ ಇಬ್ಬರ ನಡುವೆ ಭೀಕರ ಜಗಳವಾಗುತ್ತೆ. ತಕ್ಷಣ ಮಳೆಯ ಕಾರಣದಿಂದ ಬೆಟ್ಟದ ಮಣ್ಣು ಕುಸಿಯಲು ಶುರುವಾಗುತ್ತೆ. ಅದರಲ್ಲಿ ಹ್ಯಾನ್ ಮತ್ತು ಕಿಲ್ಲರ್ ಸಿಕ್ಕಿ ಹಾಕಿಕೊಳ್ತಾರೆ. ಮಣ್ಣು ಜಾರಿದ ಕಾರಣ ಸ್ಯಾಂಗ್ನಿಂದ ಸತ್ತ ಅನೇಕ ಜನರ ದೇಹಗಳು ಮಣ್ಣಿನಿಂದ ಹೊರ ಬರುತ್ತವೆ. ಸ್ಯಾಂಗ್ ಬಹಳ ಸಮಯದಿಂದ ಜನರನ್ನು ಕೊಂದು ಅಲ್ಲೇ ಹೂಳುತ್ತಿದ್ದ. ಆದರೆ ಕೊನೆಗೆ ಆ ಎಲ್ಲ ಬಲಿಗಳು ಕುಸಿತದಿಂದ ಹೊರ ಬಂದಿರುತ್ತವೆ. ಆಗ ಹ್ಯಾನ್ ಕಿಲ್ಲರ್ನನ್ನು ಕೊಲ್ಲೋದಿಲ್ಲ, ಏಕೆಂದರೆ ದೊಡ್ಡ ಮರದ ಕೊಂಬೆ ಅವನ ದೇಹವನ್ನ ಚುಚ್ಚಿಕೊಂಡಿರುತ್ತೆ. ಕಿಲ್ಲರ್ ಆಗಲೇ ಸತ್ತು ಹೋಗಿರ್ತಾನೆ. ಕಿಲ್ಲರ್ ಇಷ್ಟು ಜನರನ್ನ ಏಕೆ ಕೊಂದ, ಇದರ ಕಾರಣ ಮಾತ್ರ ನಮಗೆ ತಿಳಿಯೋದಿಲ್ಲ. ಜೇ ಹ್ಯಾನ್ಗೆ ಸ್ಯಾಂಗ್ ಇಷ್ಟು ಕೊಲೆಗಳನ್ನು ಏಕೆ ಮಾಡಿದ್ದಾನೆ ಎಂದರೆ ಅವನಲ್ಲಿರುವ ಸೈಕೋ ವ್ಯಕ್ತಿತ್ವವೇ
ಇದಕ್ಕೆ ಕಾರಣ ನಮಗೆ ಯಾವ ರೀತಿ ಹಸಿವಾಗುತ್ತದೋ ಅದೇ ರೀತಿ ಸೈಕೋಗಳಿಗೆ ರಕ್ತದ ಹಸಿವಾಗುತ್ತೆ ಎಂದು ಹೇಳಿ ಆ ಕೇಸನ್ನು ಕ್ಲೋಸ್ ಮಾಡ್ತಾನೆ. ನಂತರ ಹ್ಯಾನ್ ಮತ್ತು ಅವನ ಕುಟುಂಬ ಆ ಸೊಸೈಟಿಯನ್ನೇ ಬಿಟ್ಟು ಹೋಗ್ತಾರೆ. ನಂತರ ಹ್ಯಾನ್ ಪುನಃ ಅಲ್ಲಿಗೆ ಬಂದು ಸಹಾಯಕ್ಕಾಗಿ ಜೋರಾಗಿ ಕೂಗಲು ಶುರು ಮಾಡ್ತಾನೆ. ಯಾರಾದರೂ ಸಹಾಯಕ್ಕೆ ಖಂಡಿತವಾಗಲೂ ಬರುತ್ತಾರೆ ಎಂದು ಅಂದುಕೊಳ್ತಾನೆ. ಆದರೆ ಅವನಿಗೆ ಸಹಾಯ ಮಾಡಲು ಯಾರು ಕೂಡ ಬರೋದಿಲ್ಲ. ಸ್ನೇಹಿತರೆ, ಇದು ನಮ್ಮ ಜನರ ಡಾರ್ಕ್ ಸೀಕ್ರೆಟ್ ಆಗಿದೆ. ಅಲ್ಲಿಗೆ ದ ವಿಟ್ನೆಸ್ ಮೂವಿಯನ್ನು ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ನನ್ನ ಎಕ್ಸ್ಪ್ಲೇನ್ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.